ಬಳ್ಳಾರಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು 6, 5, 7 ಆದಾಗ. ಆದರೆ ಈ ಸಾವಿಗೆ ಯಾರಾದರೂ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ ಅಂತ ನಿರೀಕ್ಷೆ ಇತ್ತು ನಾಗರಿಕ ಸಮಾಜದಲ್ಲಿರುವವರೆಲ್ಲರಿಗೂ. ಆದರೆ ಸರ್ಕಾರಗಳು ಯಾವ ಮಟ್ಟಕ್ಕೆ ಬಂದಿವೆ ಎಂದ ಕೂಡಲೇ, ಏನಾದರೂ ಆದ ಕೂಡಲೇ ಯಾವುದೋ 1947 ತೆಗೆದು ಆಗಲೂ ಆಗಿತ್ತು ಈಗಲೂ ಆಗಿತ್ತು ಅಂತ ಹೇಳುವ ಸಂಪೂರ್ಣ ಬಂಡತನಕ್ಕೆ ಬಂದಾಗೋಗಿದೆ. ಈ ಅಂದರೆ ಅರ್ಥ ಇಷ್ಟೇ, ನೀವು ಮತವನ್ನು ಹಾಕಿ ನಾವು ಅಧಿಕಾರವನ್ನು ಹಿಡಿತೀವಿ, ಯಾವ ಪಕ್ಷ ಆದರೂ ಸರಿ ಅಧಿಕಾರವನ್ನು ಹಿಡಿತೀವಿ, ನಂತರ ಉಂಡು ತಿಂದು ತೇಗಿ ನಾವು ನೆಮ್ಮದಿಯಾಗಿರ್ತೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಜೊತೆ, ನೀವು ಸಾಯಿರಿ ಅಂತ. ನೀವು ಸತ್ತರೆ ಅದಕ್ಕೆ ನಾವು ವಿ ಕಾಂಟ್ ಹೆಲ್ಪ್. ನೀವು ಹೆಚ್ಚು ಕಡಿಮೆ ಮಾಡಿ ಕೇಳಿದ್ರೆ ಹಿಂದಿನ ಸರ್ಕಾರದಲ್ಲೂ ಆಗಿತ್ತು ಅಂತ ಹೇಳ್ಬೋದು ಅಷ್ಟೇ. ಈ ಬಳ್ಳಾರಿ ಬಾಣಂತಿಯರ ಸರಣಿ ಸಾವಿಗೆ ಕಾರಣ ಏನಪ್ಪ ಅಂತ ನಾವೆಲ್ಲ ತಲೆ ಕೆಡಿಸ್ಕೊಂಡು ಕೂತಿದ್ರೆ, ಈ ರಾಜ್ಯ ಸರ್ಕಾರ ಎಂಬ ಕಿಡಿಗೇಡಿ ಕೃತ್ಯವನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ. ಇದು ಕಿಡಿಗೇಡಿಗಳು. ಯಾವ ಆಫೀಸರ್ಸು ಹೂ ಹ್ಯಾವ್ ಡನ್ ದಿಸ್, ದೇ ಆರ್ ನಥಿಂಗ್ ಬಟ್ ಲುನಾಟಿಕ್ಸ್ ಆ್ಯಂಡ್ ಕಿಡಿಗೇಡಿಗಳು ಇವರು. 2 ವಾರ ಕಳೆದ್ರೂ ಬಾಯಿ ಮುಚ್ಕೊಂಡು ಹೊತ್ಕೊಂಡು ಮಲಕ್ಕೊಂಡಿದ್ದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆರ್ ಇಟ್ಸ್ ಮಂತ್ರಿ ವಾಟ್ ಎವರ್ ಇಟ್ ಈಸ್, ವರದಿ ಬರಬೇಕು ಅಂದರೂ ಬರದೆ ಆಟ ಆಡ್ತಾ ಕೂತಿರೋ ಗಿರಾಕಿಗಳು ಇದ್ದಕ್ಕಿದ್ದಂತೆ ಸ್ಟೆರಾಯ್ಡ್ ಇಂಜೆಕ್ಷನ್ ತಗೊಂಡವ್ರ ಥರ ಎದ್ದು ಬಂದಿದ್ದಾರೆ. 6 ವರ್ಷದಲ್ಲಿ ಆದ ಬಾಣಂತಿಯರ ಸಾವಿನ ಲೆಕ್ಕವನ್ನು ತಂದಿಟ್ಟಿದ್ದಾರೆ. ಯಾವ ಪುರುಷಾರ್ಥಕ್ಕದು? ಕತ್ತೆ ಕಾಯಕ್ಕೆ ತಂದಿದ್ದೀರಾ ಈ ಫಿಗರ್ಸನ್ನು? ಫೇರ್ ಆಗಿದೆ ಅನ್ನೋದು ನಿಮ್ಗೆ ಇಲ್ದಿದ್ರೂ ಗೊತ್ತಿತ್ತಲ್ಲ ಅಧಿಕಾರಿಗಳಿಗೆ. ಯಾಕೆ ಈಗ ತಂದಿದ್ಯಾಕೆ? ಯಾಕೆ ಎಂದರೆ, ಈ ಲೆಕ್ಕವನ್ನು ಕೊಡುವ ಮೂಲಕ ನನ್ನ ಅವಧಿಯಲ್ಲಿ ಕಡಿಮೆ ಸತ್ತಿದ್ದಾರೆ, ಬೇರೆಯವರ ಅವಧಿಯಲ್ಲಿ ಜಾಸ್ತಿ ಆಗಿದ್ದಾರೆ ಅಂತ ತೋರ್ಸಕ್ಕೆ. ಸೊ ಆ ಅವಧಿಯಲ್ಲಿ ಆದ ಸಾವಿಗೂ ಈ ಅವಧಿಯಲ್ಲಿ ಆದ ಸಾವಿಗೂ ಹೋಲಿಕೆ ಮಾಡಿಬಿಟ್ರೆ ನನ್ನ ಕೆಲಸ ಮುಗಿಯಿತು ಅಂತ. ರಿಪೇರಿ ಕೆಲಸ ಏನಿಲ್ಲ. ಎಂಥ ದುರಾತ್ಮರು, ದುಷ್ಟರು, ಮಾನವೀಯತೆ ಸತ್ತೋಗಿರುವ ರಾಕ್ಷಸ ಬಳಗದ ಸದಸ್ಯರು ನೀವು ಅಂತ ನನಗೆ ಅರ್ಥ ಆಯ್ತು ಇವತ್ತು. ಇನ್ನು ನಿಮ್ಮಗಳಿಂದ ನೀವಾದರೂ ಅಷ್ಟೇ, ಮುಂದಕ್ಕೆ ಬರೋರಿಗಾದರೂ ಅಷ್ಟೇ ಅನಿಸುತ್ತೆ. ಯಾರು ಏನು ನಿರೀಕ್ಷೆ ಮಾಡಬಾರ್ದು. ನೀವಿರುವುದೇ ಪ್ರಜಾಪ್ರಭುತ್ವದ ಹೆಸರಲ್ಲಿ ಮತ ಹಾಕಿಸಿಕೊಂಡು ಮಜಾ ಮಾಡಲು ಮತ್ತು ನಿಮಗಾಗಿ ಪಾಪ ಪ್ರಜಾಪ್ರಭುತ್ವವನ್ನು ಕಾಪಾಡುವ ಪ್ರಜೆ ಸಾಯಲು ಅಷ್ಟೇ ಇರೋದು. ಬಾಕಿ ಇದು ಇನ್ನೇನು ಉಳ್ಕೊಂಡಿಲ್ಲ ಈ ದೇಶಕ್ಕೆ ನನ್ನ ಪ್ರಕಾರದಲ್ಲಿ. ಆಲ್ ರೈಟ್, ಹಿಂದೆಯೂ ಸಾವಾಗಿದೆ, ಈಗಲೂ ಸಾವಾಗಿದೆ ಅನ್ನೋ ದಿನೇಶ್ ಗುಂಡೂರಾವ್ ಹೇಳಿಕೆ, ಇಟ್ಸ್ ಶೇಮ್ ಆ್ಯಕ್ಚುಲಿ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಎ ಮಿನಿಸ್ಟರ್ ಲೈಕ್ ದಿನೇಶ್ ಗುಂಡೂರಾವ್. ಹಿಂದೆನೂ ಸಾವಾಗಿದೆ, ಈಗಲೂ ಸಾವಾಗಿದೆ. ಕತ್ತೆ ಕಾಯಕ್ಕಾಗಾದ್ರೆ ಈಗ ತನಿಖೆಗಳನ್ನು ಮಾಡ್ತಾ ಇದ್ದೀರಾ. ಹಿಂದೆ ಭ್ರಷ್ಟಾಚಾರ ನಡೆದಿಲ್ವಾ? ಆಗಲೂ ಭ್ರಷ್ಟಾಚಾರ ನಡೆದಿದೆ, ಬಿಜೆಪಿ ಸರ್ಕಾರದಲ್ಲೂ ಭ್ರಷ್ಟಾಚಾರ ನಡೆದಿತ್ತು ಅಂತ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಲ್ಲ ನಿಮ್ಮ ಸರ್ಕಾರ? ಮಣ್ಣು ತಿಂತಾ ಇದ್ದೀರಾ ಹಂಗಾರೆ? ಆಗ ಆಗಿದ್ದ ಭ್ರಷ್ಟಾಚಾರಕ್ಕೆ ತನಿಖೆ. ವಾಟ್ ಸಾರ್ಟ್ ಆಫ್ ಪೀಪಲ್ ಯು ಆರ್? ಯು ಆರ್ ಡೆಡ್. ನನ್ನ ಪ್ರಕಾರದಲ್ಲಿ ಆಸ್ ಗುಡ್ ಆಸ್ ಡೆಡ್ ನೀವು. ಇನ್ನು ಸಚಿವೆ ಹೆಬ್ಬಾಳ್ಕರ್ ಇದು ನೈಸರ್ಗಿಕ ಪ್ರಕ್ರಿಯೆ ಅಂತಾರೆ. ಹೆಣ್ಣು ಮಗಳಾಗಿ ಆ ಕ್ಯಾಟಗರಿನಲ್ಲಿ ಮಂತ್ರಿಗಿರಿಯನ್ನು ಪಡ್ಕೊಂಡಿರೋ ಒಬ್ಬ ಘನತೆವೆತ್ತ ಮಹಿಳಾ ಮಂತ್ರಿ ಕತೆ ಇದು. ಬ್ರಿಲಿಯಂಟ್ ಬ್ರಿಲಿಯಂಟ್. ಆ್ಯಂಡ್ ಯು ಆರ್ ಎ ಮದರ್. ಯು ಆರ್ ಎ ಮದರ್. ಶೇಮ್ ಅನ್ನೋ ಪದಾನ ಇನ್ನು ಎಲ್ಲಿಂದ ಹೆಕ್ಕಿ ತಂದು ನಿಮ್ಮ ಮಕ್ಕಕ್ಕೆ ಅಂಟಿಸ್ಬೇಕು ಅಂತ ನನಗೆ ಅರ್ಥವಾಗ್ತಿಲ್ಲ. ಟೆರಿಬಲ್. ಈ ಸಾವುಗಳಿಗೆ ಹೊಣೆ ಯಾರು? ಯಾರಿಗೂ ಗೊತ್ತಿಲ್ಲ. ಈಗ ಲೆಕ್ಕ ಕೊಡುತ್ತಲ್ಲ ನೋಡಿ ಸರ್ಕಾರ, ಎಷ್ಟು ಚೆನ್ನಾಗಿ ಕೊಟ್ಟಿದೆ ಲೆಕ್ಕ ಅಂತಂದರೆ, ಅದ್ಭುತವಾಗಿ ಕೊಟ್ಟಿದೆ ಲೆಕ್ಕನ. 19-20ರಲ್ಲಿ 662 ಜನ ಸತ್ತರು, 20-21ರಲ್ಲಿ 714 ಸತ್ತರು. ಬಿಗಿನಿಂಗ್ ಆಫ್ ಕರೋನಾ ಆ್ಯಂಡ್ ಪೀಕ್ ಆಫ್ ಕರೋನಾ ಅದೆರಡೂ ಹಣಕಾಸು ವರ್ಷ, ಎರಡೂ ಹಣಕಾಸು ವರ್ಷದಲ್ಲಿ. ಫೇರ್, ಇಟ್ಸ್ ಆಲ್ ರೈಟ್. 21-22ರಲ್ಲಿ 595, 22-23ರಲ್ಲಿ 527, 23-24ರಲ್ಲಿ 518, 25 ಇಲ್ಲಿಯವರೆಗೆ, 24-25ರಲ್ಲಿ ಇಲ್ಲಿಯವರೆಗೆ ಅಂದರೆ ಡಿಸೆಂಬರ್ವರೆಗೆ 348. 6 ವರ್ಷದಲ್ಲಿ 3300 ಚಿಲ್ಲರೆ ಹೆಣ್ಣು ಮಕ್ಕಳು ಬಾಣಂತಿಯರು ಸಾವನ್ನು ಅನುಭವಿಸಿದ್ದಾರೆ ಅಂತ ಲೆಕ್ಕಾಚಾರ. ವಾಣಿ ವಿಲಾಸ ಎಂಬ ಘನತೆವೆತ್ತ ಜನರಕ್ಷಕ ಆಸ್ಪತ್ರೆಯಲ್ಲಿ 11 ತಿಂಗಳಲ್ಲಿ 403 ಹಸುಗೂಸು ಸತ್ತಿದೆ. ಅದೇ ಆಸ್ಪತ್ರೆಯಲ್ಲಿ 60 ಬಾಣಂತಿಯರು ಸತ್ತಿದ್ದಾರೆ, ಅದು 11 ತಿಂಗಳಲ್ಲಿ. ಬೆಳಗಾವಿ ಜಿಲ್ಲೆಯಲ್ಲಿ 6 ತಿಂಗಳಿಗೆ 322,
ಬೆಳಗಾವಿ ಜಿಲ್ಲೆಯಲ್ಲೇ 29 ಬಾಣಂತಿಯರು 6 ತಿಂಗಳಲ್ಲಿ. ಬೆಳಗಾವಿ ಬಿಮ್ಸಲ್ಲಿ 172 ಹಸುಗೂಸುಗಳು. ಬೆಳಗಾವಿ ಬಿಮ್ಸಲ್ಲಿ 6 ಬಾಣಂತಿಯರು ಮೃತಪಟ್ಟಿದ್ದಾರೆ. ಈ ಲೆಕ್ಕ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನು ಅಂತಂದರೆ ಒಂಥರ ಮೆಷಿನ್ಸ್ ಇದ್ದಂಗೆ. ಇವ್ರು ಇಷ್ಟು ಸತ್ತಿದ್ದಾರೆ, ಇವ್ರು ಇಷ್ಟು ಸತ್ತಿದ್ದಾರೆ. ಅಲ್ರಿ, ಹೋಗೋಣ ಮುಂದಕ್ಕೆ. ಸತ್ತವ್ರ ಮನೇಲಿರೋ ನೋವು ಇವ್ರಿಗೇನು ಅರ್ಥ? ಏನು ಕೇಳಬೇಡ, ಏನು ಕೇಳಬೇಡ. ನಿಮ್ಮ ಮನೆಗಳಲ್ಲಿ ಹೆಣ ಬೀಳಬೇಕು, ಅವಾಗ ಗೊತ್ತಾಗತ್ತೆ ನಿಮ್ಗಳಿಗೆ. ದುಷ್ಟರನ್ನು ತಗೊಂಬಂದು, ಇದಕ್ಕಿಂತ ದುಷ್ಟತನ ಇನ್ನೊಂದಿಲ್ಲ. ನಾನು ಇಲ್ಲಿವರೆಗೂ ತುಂಬ ಪೇಷಂಟ್ ಆಗಿದ್ದೆ, ಇನ್ಕ್ಲೂಡಿಂಗ್ ದಿ ಮಂತ್ರಿ ಮೇಲೆ ಆರೋಗ್ಯದ ವಿಚಾರದಲ್ಲಿ. ಇಷ್ಟು ದುಷ್ಟತನ ಇದೆ ನಿಮಗೆ ಅಂತ ಅಂದ್ಕೊಳ್ಳಿಲ್ಲ ನಾನು. ಎಸ್, ಸುಮ್ಮನೆ ಅವರು ಪ್ರಚಾರಕ್ಕೆ ಹೇಳ್ತಾ ಇರುವಂಥದ್ದು. ಯಾಕಂದರೆ ಮರಣಗಳಾಗ್ತದೆ, ಈ ರಾಜ್ಯದಲ್ಲಿ ಮರಣಗಳಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ವೈದ್ಯಕೀಯ ಕಾರಣಗಳಿಂದನೇ ಆಗಿರುವಂಥದ್ದು. ಪ್ರತಿ ವರ್ಷ ಕೆಲವು ಜನ ಆಸ್ಪತ್ರೆಗಳಲ್ಲಿ ಮೃತಪಟ್ಟೇ ಪಡ್ತಾರೆ. ಸಾವಿನ ಸಂಖ್ಯೆ ಇದ್ದೇ ಇರ್ತದೆ. ನಂಬರ್ಗಳು ಇಟ್ಕೊಂಡು ಇಷ್ಟು 300 ಸತ್ತೋಗಿದ್ದಾರೆ, 200 ಸತ್ತೋಗಿದ್ದಾರೆ. ಹೋದ ವರ್ಷ ಪ್ರತಿ ವರ್ಷವೂ ಕೂಡ ಜನ ತೀರ್ಕೊಳ್ತಾರೆ. ಸುಮ್ಮನೆ ಯಾವುದೋ ನಮ್ಮ ರಾಜ್ಯದಲ್ಲಿ 1 ಲಕ್ಷ ಇವತ್ತು ಮಕ್ಕಳು ಜನನ ಆದರೆ ಅದರಲ್ಲಿ 28 ಮಕ್ಕಳು ಇದನ್ನಾಗ್ತವೆ ಅಂತ ಒಂದು ರೇಷೋ ಇರುತ್ತೆ. ಅದೇ ರೀತಿ ಬಾಣಂತಿಗಳಿಗೂ ಕೂಡ ಒಂದು ನಮ್ಮ ರಾಜ್ಯದಲ್ಲ ಇಟ್ಕೊಂಡು ಈಗ ಇದೊಂದು ರೇಷಿಯೋ ಇದೆ. 30% ದುಡ್ಡನ್ನು ಲೂಟಿ ಹೊಡೆಯುವುದು, 40% ದುಡ್ಡನ್ನು ಲೂಟಿ ಹೊಡೆಯುವುದು. 40% ಹೇಳಿ ಬಂದ ಮೇಲೆ ಇನ್ಯಾರೋ ಬಂದರೆ 45 ಬೇಕಾದ್ರೂ ಮಾಡ್ಕೋಬಹುದು. ಒಂದು ರೇಷಿಯೋ ಇದೆ. ಹಾಗಾಗಿ ಭ್ರಷ್ಟಾಚಾರ ಕೇಳಬಾರ್ದಲ್ಲ. ರೇಷಿಯೋ ಪ್ರಕಾರ ಹೊಡಿತಾರೆ ತಾನೆ. ಹೇಸಿಗೆ ತಿನ್ನೋ ಜನ ಇನ್ನೇನು ಮಾತಾಡ್ತೀರಿ ನೀವುಗಳು? ನನಗೆ ಅರ್ಥ ಆಗ್ತಿಲ್ಲ ಇದರಲ್ಲಿ. ಐ ಕಂಪ್ಲೀಟ್ಲಿ ಅಕ್ಸೆಪ್ಟ್ ಇಟ್. ಸಾವಿಲ್ಲದಂತಹ ರಾಜ್ಯ ಅಥವಾ ಮನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕನಿಷ್ಠ ಪ್ರಜ್ಞೆ ನಮಗೆ ಬುದ್ಧನ ಕಾಲದಿಂದಾನು ಗೊತ್ತಿದೆ, ನಿಮ್ಮ ಕಾಲ ಅಲ್ಲ. ನೀವು ಯಾವ ಇದು ಪೀಡಕರು, ನೀವು ನಿಮ್ಮ ಪೀಡಕರ ಮಧ್ಯೆ ನಾವು ಬದುಕ್ತಾ ಇದ್ದೀವಲ್ಲ, ಅದೇ ಆ್ಯಕ್ಚುಲಿ ನನ್ನ ಪ್ರಕಾರದಲ್ಲಿ ಭಾರತದಲ್ಲಿ ಈ ದುಷ್ಟರು ಪೀಡಕರ ಮಧ್ಯೆ ಬದುಕ್ತಾ ಇದ್ದೀವಲ್ಲ, ಅದೇ ನನ್ನ ಪ್ರಕಾರ ಒಂದು ದೊಡ್ಡ ವಂಡರ್. ಅದು ನಿಮ್ಮ ಜೊತೆ ನಾವು ಬದುಕಬೇಕು ಅನ್ನೋ ಏಕೈಕ ಕಾರಣಕ್ಕೆ ಬದುಕ್ತಾ ಇದ್ದೀವಿ. ಸಾವಿಲ್ಲದ ಮನೆ ಇಲ್ಲ ಅನ್ನೋದು ನಮ್ಗೆ ಅವತ್ತೇ ಹೇಳಾಗಿದೆ ಬುದ್ಧ ಅಲ್ವಾ? ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತರಕ್ಕಾಗಲ್ಲ, ಇದು ಆಗಲ್ಲ ಅಂತ ನಮಗೆ ಗೊತ್ತಿದೆ. ಆದರೆ ನಿಮ್ಮ ಟಾಕಿಂಗ್ ಸ್ಟೈಲ್ ಏನಿರಬೇಕು? ಓಕೆ, ಈಗ ಈ ಸರಿ 348, ಇನ್ನೊಂದು ಸರಿ 518 ಡ್ಯಾಶ್ ಡ್ಯಾಶ್ ಆಯ್ತಲ್ಲಪ್ಪ. ಇದಕ್ಕೆ ಯಾರು ಜವಾಬ್ದಾರರು? ಮಂತ್ರಿಗಳು ನಾವಲ್ಲ. ಹೌದು, ನಾವಲ್ಲ. ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಘನತೆ ಬೆತ್ತ ಮಂತ್ರಿ. ನಾಚಿಕೆನೂ ಆಗಲ್ವಾ ನಿಮ್ಗಳಿಗೆ ಅಂತ ಆ ಕ್ಯಾಟಗರಿಲಿ ಬರ್ತೀರಲ್ಲ. ಮಾತಾಡೋದಾದ ಯಾರು ಹೇಳ್ಕೊಡ್ತಾರೆ ನಿಮ್ಮ ನಾಲ್ಗೆಯಲ್ಲಿ ಪದಗಳನ್ನೆಲ್ಲ ಕುಣಿಸೋಕ್ಕೆ? ಯೋಚನೆನೂ ಮಾಡಲ್ವಾ? ಮಂತ್ರಿಗಳ ಜವಾಬ್ದಾರಿ ಅಲ್ಲ. ಫೇರ್ ಎನಫ್, ಮಂತ್ರಿಗಳಲ್ಲ. ಹಾಗಾದ್ರೆ ಯಾರು? ಆಫೀಸರ್ಸ. ಇದೇ ಆಫೀಸರ್ಸ್ ಹಿಂದಿನ ಸರ್ಕಾರದಲ್ಲೂ ಇದ್ರಲ್ಲ. ಸೊ ಹಾಗಾದ್ರೆ ಅವರು ಜವಾಬ್ದಾರಿ ಅಲ್ಲ. ಅವ್ರು ಲೆಕ್ಕ ಕೊಟ್ಟು ಕೂತ್ರು, ಮ್ಯಾಥಮೆಟಿಕ್ಸ್ ಥರ, ಗಣಿತದ ಥರ ಒಂದು ಲೆಕ್ಕ ಬರೆದ್ಬಿಟ್ಟು ಲೆಕ್ಕ ಪರಿಶೋಧಕರ ಥರ ಬರೆದು ಆ್ಯನ್ಯುಯಲ್ ಬ್ಯಾಲೆನ್ಸ್ ಶೀಟ್ ಇಟ್ಟಂಗೆ ಇಟ್ಬಿಟ್ರು ಕೆಳಕಿಗಿಲಿ. ಹಾಗಾದ್ರೆ ಅವರು ಜವಾಬ್ದಾರಿ ಅಲ್ಲ. ಹಾಗಾದ್ರೆ ಯಾರೂ ಇಲ್ಲ. ಹಾಗಾದ್ರೆ ಅಧಿಕಾರಿಗಳ ಜವಾಬ್ದಾರಿ ಏನಾದ್ರು ಸಂಬಳ ಯಾಕೆ ಕೊಡ್ತೀರಿ? ಅವ್ರ ಮೇಲೆ ಮರ್ಡರ್ ಕೇಸ್ ಫಿಕ್ಸ್ ಮಾಡಿ ಹ್ಯಾಂಗ್ ಮಾಡೋಕ್ಕೆ ಕೇಸ್ ಹಾಕಿ. ಹಂಗಾರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೇಳಿ ಅವ್ರನ್ನ. ಸಿ, ಇದು ದಿ ಥಾಟ್ ಆಫ್ ದಿ ಗೌರ್ನಮೆಂಟ್ ಈಸ್ ರಾಂಗ್. ನಡೀತಿರೋ ಇನ್ಸಿಡೆಂಟ್ ಅಲ್ಲ. ನೀವು ಎಲ್ಲ ಕ್ರಮಗಳನ್ನು ತಗೊಂಡ ಮೇಲೂ 1, 4, 16, 26, 36 ಬಾಣಂತಿಯರು ಸಾಯಲ್ಲ ಅಂತನೋ ಮಕ್ಕಳು ಸಾಯಲ್ಲ ಅಂತನೋ ನಾನು ಹೇಳೋಕ್ಕಾಗಲ್ಲ. ಝೀರೋ ಮಾಡೋಕ್ಕಾಗಲ್ಲ, ಆಗದೇ ಇಲ್ಲ, ಇಂಪಾಸಿಬಲ್. ಅದು 0 ಅದು. ಬಟ್ ನಿಮ್ಮ ಮಾತಿನ ವರಸೆ ಮತ್ತು ನಿಮ್ಮ ಸಾರ್ವಜನಿಕ ನಡೆನುಡಿ ಹೇಗಿರಬೇಕು ಅನ್ನೋಕ್ಕೆ ಡೆಫಿನೆಟ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಉದಾಹರಣೆ ಆಗಲ್ಲ. ಅಷ್ಟು ಮಾತ್ರ ಹೇಳಬಲ್ಲೆ, ಅಷ್ಟು ಮಾತ್ರ ಹೇಳ್ತೀನಿ ನಾನು. ಉದಾಹರಣೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅನ್ಫಿಟ್ ನೀವೆಲ್ಲ. ದಿಸ್ ಇಸ್ ಇದು. ಸೊ ಈಗ ಮೀನಿಂಗ್ ಏನು ಸರ್ಕಾರ ಹೇಳುತ್ತಿರೋದು ಜನಕ್ಕೆ ಅಂತಂದರೆ ಸರಳ. ನೀವಿಲ್ಲಿ ಬಂದರೆ ಸರ್ಕಾರದ ಆಸ್ಪತ್ರೆಗೆ, ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ನಮ್ಮ ತೆರಿಗೆ ನಮ್ಮ ಹಕ್ಕು. ನಿಮ್ಮ ಜೀವ ನಿಮ್ಮ ಕೈಯಲ್ಲಿ, ನಾವಲ್ಲ ಜವಾಬ್ದಾರಿ. ರಿಸ್ಕ್ ತಗೋಬೇಕಾ? ಯಾಕೆಂದರೆ ಮಂತ್ರಿ ನಾನು ಅಲ್ಲ, ಆಫೀಸರ್ ನಾನು ಅಲ್ಲ. ಬನ್ನಿ ಹೋಗಿ, ಬದುಕಿದ್ರೆ ಬೋನಸ್, ಬದುಕದೇ ಇದ್ದರೆ ಲಾಸ್. ಪರಿಸ್ಥಿತಿ ಅಷ್ಟು ಮಾಡ್ಕೊಳ್ಳಿ. ನಿಮಗೆ ಭಗವಂತ ಶಕ್ತಿ ಕೊಟ್ಟಿದ್ದರೆ, ಎಲ್ಲಿ ನಿಮಗೆ ನಂಬಿಕೆ ವಿಶ್ವಾಸ ಇದೆಯೋ ಅಲ್ಲೋಗಿ ಮಾಡಿಸ್ಕೊಳ್ಳಿ. ನಿಮಗಿಲ್ಲ ಅನಿಸಿದ್ರೆ ನೀವು ಅಲ್ಲೇ ಹೋಗಬೇಕು. ಹೆಚ್ಚು ಕಡಿಮೆ ಆದರೆ ಹೋಗಬೇಕು, ಅಷ್ಟೇ ಕತೆ.
ಅದು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈ ಕೇಸ್ನ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ ಸರ್. ಇಟ್ಸ್ ನಾಟ್ ಕ್ವಶನ್ ಆಫ್ ಪಾಲಿಟಿಕ್ಸ್, ಇದು ಇಟ್ಸ್ ಎ ಕ್ವಶನ್ ಆಫ್ ಸೋಷಿಯಲ್ ಇಶ್ಯೂ. ಇದು ಪಾಲಿಟಿಕ್ಸ್ ಅಲ್ಲ. ಇಟ್ಸ್ ಫೇರ್. ದಿ ಹೆಲ್ತ್ ಮಿನಿಸ್ಟರ್ ಆಗಲಿ ಆರ್ ಇವನ್ ಅದರ್ ಮಿನಿಸ್ಟರ್ ಯಾರೋ ಲೇಡಿ ಮಾತಾಡಿದ್ದವರು ತೊಗೊಂಡ್ರೆ ಇಟ್ ಇಸ್ ನಾಟ್ ದ ವೇ ಯು ಸ್ಪೀಕ್. ಏನ್ಯಾವ ನಾವು ಇದನ್ನು ಹೇಳಿದ ತಕ್ಷಣ ನಿಮ್ಮಿಂದ ಕಲ್ತ್ಕೋಬೇಕಾದ್ರೆ ನಮ್ಮಿಂದ ನೀವು ಕಲ್ತ್ಕೊಳ್ಳೋ ಅಷ್ಟು ಪೆದ್ರು ಅಂತ ನಾವು ಅಂದ್ಕೊಂಡಿಲ್ಲ. ಕೇಳಿಸ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಹಣದ ಮೇಲೆ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಅಧಿಕಾರಸ್ಥರುಗಳ ತೀರ್ಮಾನ ಮಾಡದ ಮೇಲೆ ಬದುಕಿನ ವಿಚಾರದಲ್ಲಿ ಯಾಕೆ ಆಲೋಚನೆ ಮಾಡ್ತಾರೆ? ಎಕ್ಸೆಪ್ಟ್ ತುಟಿ ಅಂಚಿನ ನಿಮ್ಮ DCM ಮಾತುಗಳು. ಭಾವನೆಗಳ ಮೇಲೆ ಬದುಕು ಕಟ್ತಾರೆ. ನಾವು ಜೀವನದ ಮೇಲೆ ಕಟ್ತೀವಿ. ಯಾವುದ್ರಿ ನಿಮ್ಮ ಜೀವನದ ಮೇಲೆ ಬದುಕು ಕಟ್ಟೋ ಮಾತುಗಳಿವು? ಹೋಗಿ ಹೇಳ್ರಿ ನಿಮ್ಮ ಮಿನಿಸ್ಟರ್ಗಳಿಗೆ. ಎಸ್. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಬಾಣಂತಿಯರು ಶಿಶುಗಳ ಸಾವು ಪ್ರಕರಣ ಸಂಬಂಧ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ನೇತೃತ್ವದ ನಿಯೋಗ ಬಿಮ್ಸ್ಗೆ ಭೇಟಿ ಕೊಟ್ಟು ಪರಿಶೀಲಿಸಿತು. ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಬಳಿಕ ಮಾತನಾಡಿದ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ನಾವೇನು ರಾಜಕಾರಣ ಮಾಡ್ತಿಲ್ಲ, ಇನ್ನಾದರೂ ಸಚಿವರು ಎಚ್ಚೆತ್ತುಕೊಳ್ಬೇಕು ಅಂದ್ರು. ನಿರ್ಲಕ್ಷ್ಯದಿಂದ ಈ ಸಾವುಗಳಾಗಿದ್ರೆ ಇದು ಸರ್ಕಾರಿ ಪ್ರಾಯೋಜಿತ ಸಾವು ಅಂತ ಸಿಟಿ ರವಿ ಎಚ್ಚರಿಸಿದ್ರು. ಆದರೆ ರಾಜ್ಯದಲ್ಲಿ ಯಾರೂ ಸಾಯದೇ ಇರಲ್ಲ, ಯಾವುದೇ ಅಂಕಿ ಅಂಶಗಳನ್ನ ಹೇಳಿ ರಾಜಕೀಯ ಮಾಡೋದು ಬೇಡ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. 2021ರಲ್ಲಿ 300 ಸಾವಾಗಿತ್ತು. ಅದನ್ನ ಬಿಜೆಪಿ ಸರ್ಕಾರದ ವೈಫಲ್ಯ ಅಂತ ಹೇಳೋಕ್ಕಾಗತ್ತಾ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಶ್ನೆ. ಸರ್ಕಾರದ ಒಂದು ಬೇಜವಾಬ್ದಾರಿತನ ಇವತ್ತು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರವಾಗಿ ನಾವು ಕೂಡ ಸತ್ಯಾಂಶನ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ. ಬಡವರು ಇವತ್ತೇನು ಬೆಳಗಾಂ ಒಂದರಲ್ಲೇನೆ 300ಕ್ಕೂ ಹೆಚ್ಚು ಹಸುಗೂಸುಗಳು ಸಾವನ್ನಪ್ಪಿದಾವೆ. ಇದು ಹಿನ್ನೆಲೆಯನ್ನು ತಿಳ್ಕೊಳ್ಳೋ ಕನಿಷ್ಠ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಸರ್ಕಾರದಿಂದ ಆಗಿಲ್ಲ. ಈ ರಾಜ್ಯದಲ್ಲಿ ಮರಣಗಳು ಆಗಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅದನ್ನ ಇಟ್ಕೊಂಡು ನಂಬರ್ಗಳು ಇಟ್ಕೊಂಡು ಇಷ್ಟು 300 ಸತ್ತೋಗಿದ್ದಾರೆ, 200 ಸತ್ತೋಗಿದ್ದಾರೆ. ಹೋದ ವರ್ಷ ಪ್ರತಿ ವರ್ಷನೂ ಕೂಡ ಜನ ತೀರ್ಕೊಳ್ತಾರೆ. ಸೊ ಇದಕ್ಕೂ ದಯವಿಟ್ಟು ಸುಮ್ಮನೆ ಯಾವುದೋ ಒಂದು ರಾಜಕೀಯ. ಬಳ್ಳಾರಿ ಘಟನೆ ಬೇರೆ, ಬೆಳಗಾವಿ ಘಟನೆ ಬೇರೆ. 2021ಕ್ಕೆ ತಗೊಂಡ್ರೆ ಸಾವಿನ ಸಂಖ್ಯೆ 300 ಮೇಲೆ ಇತ್ತು. 2021ಕ್ಕೆ 300 ಮೇಲೆ ಸಾವು ಇತ್ತು ಬಾಣಂತಿಯರದು ಅಂತಂದ್ರೆ ಬಿಜೆಪಿ ಸರ್ಕಾರ ಇತ್ತು. ಹಾಗಾದ್ರೆ ಬಿಜೆಪಿ ವೈಫಲ್ಯ? ಹೌದು, ಬಿಜೆಪಿ ವೈಫಲ್ಯ, ಕರೆಕ್ಟ್. ಓಕೆ, ಅದಕ್ಕೆ ಸಂಬಂಧಪಟ್ಟವ್ರ ಮೇಲೆ ಚಾರ್ಜ್ ಮಾಡ್ರಿ. ಅದೇ SIT, ನಿಮ್ಮ ಸರ್ಕಾರಕ್ಕೆ ಗೊತ್ತಿರೋ ಘನತೆವೆತ್ತ SITಗಳು ಅಥವಾ ನ್ಯಾಯಾಂಗ ತನಿಖೆ ಕರೀರಿ. ಆ್ಯಂಡ್ ನಿಮ್ಮ ಮೇಲೂ ಕರ್ಕೊಳ್ಳಿ, ಯಾಕಂದ್ರೆ ನೀವು ಅದೇ ನಿಮ್ಮ ಮೇಲೂ ಕರ್ಕೊಳ್ಳಿ. ಕರೆಕ್ಟ್, ವೈಫಲ್ಯನೇ ಇದೇ ಆಗ್ತಿರೋದು. ಅದು ವೈಫಲ್ಯವಲ್ಲವೇ? ನಾವು ಯಾಕೆ ವೈಫಲ್ಯ? ಅವಾಗ ವೈಫಲ್ಯ, ಅವಾಗ ಲೂಟಿ ಹೊಡಿತೀವಿ. ನಾವು ಯಾಕೆ ಲೂಟಿ ಹೊಡಿಬಾರ್ದು? ಇದಕ್ಕೆ ಆಗ್ತಿರೋದು ಹಿಂಗೆ. ದಿಸ್ ಈಸ್ ವೈ ಇಟ್ ಈಸ್ ಹ್ಯಾಪನಿಂಗ್. ಅದು ವೈಫಲ್ಯನೇ. ಮಂತ್ರಿಗಳು ಇನ್ಕ್ಲೂಡಿಂಗ್ ಹೆಲ್ತ್ ಮಿನಿಸ್ಟ್ರು ಯಾತಕ್ಕೆ ಒಂದು ಕನಿಷ್ಠ ಪ್ರಜ್ಞೆ ಇರಬೇಕಲ್ಲ ಅವ್ರುಗಳಿಗೆ, ನಾನು ಆ ಸ್ಪಾಟ್ಗೆ ಹೋಗಬೇಕು ಅಂತ. ನಿನ್ನೆ ಹೋಗಿದ್ದಾರೋ ಮೊನ್ನೆ ಹೋಗಿದ್ದಾರೋ? ಯಾಕೆ ಸದನದಲ್ಲಿ ಬರುತ್ತೆ, ನಾನು ಹೋಗೇ ಇಲ್ಲ ಅಂತ ಯಾಕೆ ಅನ್ನಿಸ್ಕೋಬೇಕು ಅಂತ ಹೋಗಿದ್ದೀರಿ? ಅಷ್ಟು ಬ್ಯುಸಿ ಇದ್ರಿ ನೀವು ಅಲ್ಲ. ಇನ್ನು ಉಸ್ತುವಾರಿ ಮಂತ್ರಿ ಮೋಸ್ಟ್ ಉಡಾಫೆ ನನ್ನ ಪ್ರಕಾರದಲ್ಲಿ ಹೋಗಲೇ ಇಲ್ಲ. ಬೇಡವಾಗಿದೆ ಅವ್ರಿಗೆ. ಉಪ್ಪಿನಕಾಯಿ ತಿನ್ನಕ್ಕ ಉಸ್ತುವಾರಿ ಮಂತ್ರಿ ಮಾಡಿದ್ದಿದ್ದು ನೀವು ಬಳ್ಳಾರಿಗೆ? ಹೋಗಲೇ ಇಲ್ಲ. ಈ ಕನಿಷ್ಠ ಸೂಕ್ಷ್ಮತೆಗಳಾದರೂ ಬೇಡವಾ? ನಂಬರ್ ಬಿಡಿ, ಫೇರ್ ಎನಫ್. ಸಾವುಗಳಾಗತ್ವೇ, ಒಂದು ವರ್ಷದಲ್ಲಿ ಒಂದು ಸರಿ ಏರ್ಪೇರ್ ಆಗ್ಬೋದು, ಈಚೆ ಆಗ್ಬೋದು, ಆಚೆ ಆಗ್ಬೋದು. ನಿಮ್ಮ ಕಾರ್ಯಕ್ಷಮತೆ ಮತ್ತು ಕಾರ್ಯ ಏನಿದೆ ಅನ್ನೋದ್ರ ಮೇಲೆ ನಿಮ್ಮ ಆಸಕ್ತಿಗಳನ್ನು ಡಿಸೈಡ್ ಮಾಡ್ಬೋದೇ ಹೊರತು ನಂಬರ್ಗಳಲ್ಲ. ನೀವು ಹೋಗಿ ಅವೆಲ್ಲ ಮಾಡ್ಕೊಂಬಂದಿದ್ರೆ ನಂಬರ್ಗಳನ್ನು ಈಗಲೇ ಡಿಫೆಂಡ್ ಮಾಡ್ಬೋದಾಗಿತ್ತು ನೀವು ಬೇಕಾದ್ರೆ. ಅದು ಯಾವುದೂ ಆಗೇ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಸಾಯಕ್ಕೆ ಕಾರಣನೇ ಬೇಕಿಲ್ಲ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ, ಎರಡೂ. ಹೇಗೆ ಬೇಕಾದ್ರೆ ಅಷ್ಟೇ. ಓಟ್ ಹಾಕ್ದೆ ಹೋಗ್ಬಿಡಿ, ಪವಿತ್ರ ಮತ. ಜನ ಬಂದು ಓಟ್ ಹಾಕ್ಬೇಕು, ಓಟ್ ಹಾಕ್ಬೇಕು ಜನ. ಈ ಸುಖಕ್ಕೆ ಓಟ್ ಬೇರೆ ಹಾಕ್ಬೇಕಂತೆ. ಕೇಳೋ ಯಾವನ್ರಿ ಹಾಕ್ತಾನೆ ಓಟನ್ನು? ಕೆಲಸವಿಲ್ಲ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ತಲೆನೋವು. 2A ಮೀಸಲಾತಿಗೆ ಪಟ್ಟಿ ಹಿಡಿದಿದ್ದಾರೆ ಪಂಚಮಸಾಲಿ ಸಮುದಾಯ. ಹೋರಾಟ ಪ್ರಾರಂಭ. ಸುವರ್ಣಸೌಧದ ಹತ್ತಿರ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೀವಿ ಅಂತ ತಗೊಳಪ್ಪ, ತಕ್ಷಣ ನಿಷೇಧಾಜ್ಞೆ ಜಾರಿ ಹಾಕಿದ್ರು. ರ್ಯಾಲಿ ಪಾಲಿ ಎಲ್ಲ ತರಂಗಿಲ್ಲ ನೀವು ಅದಲ್ಲ ಅಂತ ಮಾಡಿದ್ದುಣ್ಣು ಮಹಾರಾಯ. ಭಾಳ ಸರಳ. ಅವತ್ತು ಮಜಾ ನೋಡ್ತಿದ್ರಿ ಸೈಡಲ್ಲಿ ತಕದ್ದಿಮಿ ಅಂತ. ಅದ್ರ ಲಾಭ ಆಯ್ತಲ್ಲ ಅಷ್ಟೇ. ಸರಿ, ನಮ್ಮ ಹೋರಾಟ ಹತ್ತಿಕ್ತಾ ಇದ್ದಾರೆ ಅಂತ ಬಸವಮೃತ್ಯುಂಜಯ ಸ್ವಾಮೀಜಿ. ಓಕೆ ಸರಿ. ಸರ್ಕಾರ ಡ್ಯಾಮೇಜ್ಗಳಿತ್ತಂತೆ, MB ಪಾಟೀಲ್ ಎಲ್ಲ ಕಳಿಸಿದ್ರಂತೆ. ದಯವಿಟ್ಟು ಬೇಡ ಟ್ರ್ಯಾಕ್ಟರ್ ಎಲ್ಲ ಬರಬೇಡಿ ಅಂತೆಲ್ಲ. ಈಗ ಟ್ರ್ಯಾಕ್ಟರ್ ಬೇಡ ಅಂತೇನೋ ಅಂದ್ಕೊಂಡಿದ್ದಾರಂತೆ. ಸ್ವಾಮಿ ಬಳಸದಿರೋದಕ್ಕೆ ನಾಳೆ ಮಧ್ಯಾಹ್ನದೊಳಗಡೆ ಬೇಡಿಕೆ ಅಂದರೆ ಮತ್ತೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೀವಿ ಅಂತ ಅವರು. ಗಲಾಟೆ ಜಗಳ
ಬೈಕೊಳ್ಳೋದು, ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮ ಕಾಲದಲ್ಲಿ ಏನಾಗಿತ್ತು, ಹೌದು, ಭಾಳ ಸರಳ. ನಿಮ್ಮ ಅಪ್ಪನ ಕಾಲದಲ್ಲಿ ಏನಾಗಿತ್ತು, ನಿಮ್ಮ ತಾತನ ಕಾಲದಲ್ಲಿ ಏನಾಗಿತ್ತು ಒಂದು ಡಾಟಾ ಅಂತ ಕೇಳ್ಬಿಡೋದು ಅಷ್ಟೇ, ಮುಗೀತು ಕತೆ. ಬಿ ಜೆ ಪಿ ವಿರುದ್ಧಕ್ಕೆ ಹೋಗ್ಬಿಟ್ಟು ಯಾವ್ದಾದ್ರು ಬಿ ಜೆ ಪಿ ದೊಡ್ಡ ಲೀಡರ್ಸ್ ಬಿಟ್ಟು ಅವ್ರ ಕಾಲದಲ್ಲಿ ಏನಾಗಿತ್ತು, ಅದು ಕೇಳ್ಬೇಡ ಅಂದ್ಬಿಡ್ತಾರೆ. ಹೌದು, ಕಾಂಗ್ರೆಸ್ ಬಿಟ್ಟು ನೆಹರು ಇಂದಿರಾ ಅದು ಕೇಳ್ಬೇಡ ಅಂತಾರೆ. ಬೇರೆ ಎಲ್ಲ ಕೇಳ್ಬೋದು, ನಿಮ್ಮ ಅಪ್ಪನ ಕಾಲದಲ್ಲಿ ಏನಾಗಿತ್ತು, ನಿಮ್ಮ ತಾತನ ಕಾಲದಲ್ಲಿ ಏನಾಗಿತ್ತು ಅಂತ ಕೇಳೋದು. ಕೇಳ್ಬಿಟ್ಟು ಇಬ್ಬರೂ ಒರೆಸ್ಕೊಂಡು ಆಚೆ ಹೊತ್ತಕೊಂಡು ಏನಣ್ಣ ಹೆಂಗಿದೆಯಾ ಅಂತ ಹೆಗಲ ಮೇಲೆ ಕೈ ಹಾಕ್ಕೊಂಡು ದೋಸ್ತಿಗಳು ಮನೆಗೆ ಹೋಗ್ತಾರೆ. ಎಸ್, ಅಷ್ಟೇ. ಘನತೆ ವೆತ್ತ ಪ್ರಜಾಪ್ರಭುತ್ವ ಭವ್ಯ ಭಾರತ. ಎಸ್, ನಿರ್ಬಂಧ ಹೇರಬಾರ್ದು, ಇದು ಪ್ರಜಾಪ್ರಭುತ್ವ. ಯಾಕಂದ್ರೆ ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ನಾವು ಹೋರಾಟವನ್ನ ಮಾಡಿದೀವಿ. ಖಂಡಿತವಾಗ್ಲೂ ಭಾಗಿಯಾಗ ಪಂಚಮಸಾಲಿ 2Aಗೆ ತೆಗೆದುಕೊಂಡು ಬರಬೇಕು ಅಂತ ಹೋರಾಟ ಏನಾಗ್ತಾ ಇದೆ. ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಹೋರಾಟಕ್ಕೆ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಹೋರಾಟವನ್ನ ಹತ್ತಿಕ್ಕತಕ್ಕಂತ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ಯತ್ನಾಳ್ ಅವರ ಪ್ರಬಲ. ನಮ್ದು ನೋಡ್ರಿ, ನಮ್ಮದು ನ್ಯಾಯಯುತವಾದ ಹೋರಾಟ ಇದೆ. ನಮ್ಮ ಹೋರಾಟ ನಿರಂತರ ಇರ್ತದೆ. ಏನು ಬೇಕಾದ್ ಮಾಡಲಿ, ನಾವು ಮಾತ್ರ ಹೋರಾಟ ಮಾಡ್ತೀವಿ. ನಾವು ಹೆದರೋದೇ ಇಲ್ಲ. ಏನು ಗುಂಡು ಹಾಕ್ತಿದ್ರೆ ಹಾಕಲಿ ನೋಡೋಣ. ಎಷ್ಟು ಗುಂಡು ಅದಾವ ಸಿದ್ದರಾಮಯ್ಯನ ಇದರಲ್ಲಿ, ಹಾಕಲಿ ನೋಡೋಣ ತಾಕತ್ತಿದ್ರೆ. 4 ವರ್ಷ ನಮ್ಮ ಹೋರಾಟಕ್ಕೆ ಯಾವ ಸರ್ಕಾರಗಳು ನಮಗೆ ತೊಂದರೆ ಕೊಟ್ಟಿದ್ದಿಲ್ಲ. ಇವತ್ತು ಜಿಲ್ಲಾಡಳಿತ ನಮ್ಮ ಜೊತೆ ಮುಕ್ತವಾಗಿ ಮಾತನಾಡಿ ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲಾ ಟ್ರ್ಯಾಕ್ಟರ್ಗಳು ಸರ್ಕಾರ ಸ್ಪಂದನೆ ಸಿಗದೇ ಇದ್ದ ಮಾತ್ರ ಅವ್ರು ಬರ್ತಾರೆ. ಇವತ್ತು ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದಾರಪ್ಪ ಅಂದ್ರೆ ನಮ್ಮ ಸಮಾಜದ ಪರವಾಗಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಗೌರವ ಬಂದಿದೆ ಅನ್ನುವಂಥ ಭಾವನೆ ವ್ಯಕ್ತವಾಗ್ತಾ ಇದೆ. ನಾಳೆ ದಿವಸ ಆ ಒಂದು ಮೀಸಲಾತಿ ಕುರಿತು ಒಂದು ಸ್ಪಷ್ಟವಾದ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರ್ತದೆ. ನೀವು ಅದರ ಮುಂದೆ ಅರ್ಜಿ ಹಾಕಿ ಅಂತ ಹೇಳಿದೆ. ನಾನು ಹಿಂದೆ ಇದ್ದಂತ ಸರ್ಕಾರ ಮುಸಲ್ಮಾನರಿಗೆ 4% ಕೊಟ್ಟಿದ್ದಂತ ರಿಸರ್ವೇಶನ್ ಅನ್ನ ರದ್ದು ಮಾಡಿ ಆ 4% ಅನ್ನ ಇವರಿಗೆ ಕೊಟ್ಟಿದ್ರು. ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಹಿಂದಿನ ಸರ್ಕಾರನೇ ಬಿಜೆಪಿ ಸರ್ಕಾರ ಆಗ ಅವ್ರ ಮೈಲೇಜ್ ತಗೊಂಡ್ರು, ಈಗ ಇವ್ರ ಮೈಲೇಜ್ ಅಷ್ಟೇ ತಗೊಳ್ಳಿ. ಮಧ್ಯದಲ್ಲಿ ನಮ್ಮನ್ನು ಬಕ್ರಾಗಳ ಥರ ಯೂಸ್ ಮಾಡ್ಕೊತಾರೆ. ಅವ್ರು ಮಾಡ್ಕೊಂಡಾಗ ಅವ್ರು ನಮ್ಮ ಪರ ಅನ್ಕೊಂಡು ಕುಣೀರಿ, ಇವ್ರು ಮಾಡಿದಾಗ ಇವ್ರು ನಮ್ಮ ಪರ ಅನ್ಕೊಂಡು ಕುಣೀರಿ. ಮಧ್ಯದಲ್ಲಿ ಮಣ್ಣನ್ನು ತಿನ್ನಿ, ಅಷ್ಟೇ ಆಗೋದು. ಅಷ್ಟೇ ಇದು ಫೈನಲಿ. ಓಕೆ, ಟ್ರ್ಯಾಕ್ಟರ್ಗೆ ಯಾಕೆ ಕೊಡೋಲ್ಲ ಸರ್? ಅದು ಕೊಡಲ್ಲ. ಈಗ ಪಂಜಾಬ್ನಿಂದ ಬರ್ತಾ ಇರೋ ಟ್ರ್ಯಾಕ್ಟರ್ಗಳು ಪವಿತ್ರವಾದದ್ದವು, ಅದಕ್ಕೆ ಕೊಟ್ಬಿಡ್ಬೇಕು. ಕೊಟ್ಟು ಡೆಲ್ಲಿ ಒಳಗೆ ಬಂದು ಪಾರ್ಲಿಮೆಂಟ್ ಮುಂದೆ ನಿಂತ್ಕೊಂಡು ಯಾವನು ಒಳಕ್ಕೆ ಹೋಗ್ದಂಗೆ ಆಗ್ಬೇಕದು. ಅಡ್ಡ ಹಾಕ್ಬೋದು. ಅದು ಮಾಡದೇ ಇದ್ರೆ ಪುಸ್ತಕ ಇಟ್ಕೋತಾರೆ. ಕಾನ್ಸ್ಟಿಟ್ಯೂಷನ್, ಸಂವಿಧಾನನೇ ನಾಶ ಆಗೋಯ್ತಪ್ಪ ಸರ್ವಾಧಿಕಾರದಲ್ಲಿ ಅಂತ. ನಮ್ಮಿಂದನೇ ಉಳಿ. ಬೇರೆ ಕಡೆ ಟ್ರ್ಯಾಕ್ಟರ್ ಅದು ಅಪವಿತ್ರವಾದ ಟ್ರ್ಯಾಕ್ಟರ್, ಅದು ಒಳಗೆ ಬರಂಗಿಲ್ಲ. ಅದು ಇಲ್ಲಿ ವಿರೋಧ ಅಷ್ಟೇ ಮಾಡ್ಕೊಂಡ್ರಾಯ್ತು. ಎಸ್. ಇನ್ನು ಮೋಡ ಹಗರಣ ಬಯಲಾದ ನಂತರ ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಳ್ತಿದ್ದ ಸಚಿವ ಭಾರತಿ ಸುರೇಶ್ ಇವತ್ತು ಅಧಿವೇಶನದಲ್ಲಿ ಪಬ್ಲಿಕ್ ಟಿವಿಗೆ ಸಿಕ್ಕರು. ಮೂಡ ಸಂಬಂಧ ಪ್ರಶ್ನೆ ಮಾಡ್ತಿದ್ದಂತೆ ಗರಂ ಆದ್ರು. ನಾನು ಎಲ್ಲಿ ತಪ್ಪಿಸ್ಕೊಂಡಿದ್ದೀನಿ, ಎಲ್ಲೂ ತಪ್ಪಿಸ್ಕೊಂಡಿಲ್ಲ, ಕೇಸ್ ಕೋರ್ಟ್ನಲ್ಲಿದೆ, ನಾನೇ ನೇಣು ಹಾಕೊಳಕ್ಕಾಗತ್ತಾ ಅಂತೆಲ್ಲ ಸಿಡಿಮಿಡಿಗೊಂಡ್ರು. ಆಯ್ತು, ಅದೇನು ಹೇಳಿದಾರೆ ನೋಡೋಣ. ಏನ್ ಮೂಡ ವಿಚಾರ, ಕೋರ್ಟಲ್ಲಿ ಕೇಸ್ ನಡೀತಾ ಐತೆ, ಇನ್ನೇನ್ ಮಾಡಕ್ಕಾಗ್ತದೆ? ಏನ್ ನೇಣ್ ಹಾಕಬೇಕಾ ನಾವು? ಹಂಗಾದ್ರೆ ಸಚಿವರಾಗಿ ನೀವು ಸಿಗ್ತಾ ಇಲ್ಲ ಪ್ರತಿಕ್ರಿಯೆಗಳಿಗೆ ಅನ್ನುವಂಥದ್ದು ವಿಪಕ್ಷ. ಯಾರಿಗೆ? ನಿನ್ಗೆ ಸಿಗ್ತಾ ಇದ್ದೀನಲ್ಲ, ಎಲ್ಲಾರ್ಗೂ ಸಿಗ್ತಾ ಇದೀವಿ. ಸುಮ್ನೆ ಯಾಕೆ ಈ ತರ ಸುಳ್ಳು ಆರೋಪಗಳು ಮಾಡ್ತೀರಾ ನಮ್ಗೆ? ಒಬ್ಬ ಹಿರಿಯ ಅಧಿಕಾರಿ 144 ಫೈಲ್ ತಗೊಂಡೋಗ್ತಾರೆ, ಅವತ್ತೇ ಸಚಿವರು ಕೂಡ ಹೋಗಿದ್ರು ಅಲ್ಲಿಗೆ ಅನ್ನೋ ವಿಚಾರ. ಲೋಕಾಯುಕ್ತ ವರದಿನೇ ಕೊಟ್ಟಿಲ್ಲ ಇನ್ನು. ಸದನ ದುಡ್ಡು ಹಾಳು ಮಾಡಕ್ಕೆ ಏನಾದ್ರು ಬಿಜೆಪಿ ಅವ್ರಿಗೆ ಇಷ್ಟ ಇದ್ರೆ ಮಾಡ್ಕೊಂಡು ಹೋಗ್ಲಿ. ಸಿಟ್ಟಾಗೋ ನೆಸೆಸಿಟಿ ಸರ್. ಮಂತ್ರಿ ಸಿಕ್ತಿಲ್ಲ ಅಂತಂದ್ರೆ ಅಬ್ಸ್ಕಾಂಡರ್ ಅಲ್ಲ, ಕೊಡಬೇಕಾದ ಪ್ರತಿಕ್ರಿಯೆಯನ್ನು ತನ್ನ ಇಲಾಖೆಯ ಪರವಾಗಿ ಕೊಡ್ತಿಲ್ಲ ಅಂತ. ಸಿಗ್ತಾ ಇಲ್ಲ ಅಂದ್ರೆ ಯು ಆರ್ ನಾಟ್ ಎನ್ ಅಬ್ಸ್ಕಾಂಡರ್. ನೋಟಿಸ್ ಹಾಕ್ಬಿಟ್ಟು ಅಬ್ಸ್ಕಾಂಡರ್ ಅಂತ ಮನೆ ಮುಂದೆ ಹಾಕ್ತಾರಲ್ಲ, ಅದಲ್ಲ. ಅದಲ್ಲ. ಐ ಟೆಲ್ ಯು ವೈ. 48 ಸೈಟನ್ನು 58 ಸೈಟನ್ನು ನೀವು ಕೊಟ್ಟಿದ್ದನ್ನು ಆತುರವಾಗಿ ಸರ್ಕಾರದ ಆದೇಶ ಮಾಡಿ ವಾಪಸ್ ತಗೊಂಡ್ರೋ ಇಲ್ವೋ ಮುಡಾಯಿಂದ? ಮೊನ್ನೆ ಕೋರ್ಟಿಗೆ ಬರುತ್ತದೋನೋ ಇದಕ್ಕೆ. ಆ ಜವಾಬ್ದಾರಿಯನ್ನು 3,000 ರೂಪಾಯಿಗೆ ಒಂದೊಂದು ಸೈಟ್ ಕೊಟ್ಟಿದ್ದಾರೆ ಅನ್ನೋ ವರದಿಗಳು ಬಂದಾಗ ಅದಕ್ಕೊಂದು ಕನಿಷ್ಠ ಮಂತ್ರಿ ಆಗಿದ್ದವ್ರು ಒಂದು ರೆಸ್ಪಾನ್ಸ್ ಮಾಡಬೇಕಲ್ಲ. ಈ ವಾಟ್ ಕೆನ್ ಇದು 3,000 ರೂಪಾಯಿ ಕೊಡ್ತಾರೆ ಅಂದ್ರೆ ಏನ್ರಿ ಅರ್ಥ ಅಂತ ಬರಬೇಕಲ್ಲ. ಯಾರು ಕೊಟ್ಟವರು 3,000 ರೂಪಾಯಿಗೆ ಸೈಟ್ನ? ಅದರಲ್ಲಾರು ಹೇಳಬೇಕಲ್ಲ. ಅವ್ರ ಪೀರಿಯಡಲ್ಲಿ ಕೊಟ್ಟಿದ್ದು ಅವ್ರದ್ರಿ, ಅದಾರು ಹೇಳಬೇಕಲ್ಲ. ಅದು ಬರಲ್ವೇನ್ರಿ ನಿಮಗೆ ಸುರೇಶ್? ಅದನ್ನು ಹೇಳಿಲ್ಲ. ನಿಮ್ಗೆ ಅದು ಬರಲಿಲ್ವಾ? ಕಲ್ತ್ಕೊಳ್ರಿ ಹೋಗಿ ಇನ್ನಿಬ್ಬರು ಮಂತ್ರಿಗಳ ಹತ್ರ. ನೆಕ್ಸ್ಟ್ ಟೈಮ್ ಕೇಳಿ ಯಾವನಾದರೂ ಬೇರೆ ಸಾವುಗಳ ಬಗ್ಗೆ. 1974 ಕೊಡೋಣ ಲೆಕ್ಕ ಅಂದ್ಬಿಟ್ಟು ಅಲ್ಲಿಂದ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಕೇಳಕ್ಕೆ ಹೋದ್ರೆ 47 ಕೊಡೋಣ ತಗೊಂತಾರೆ. ಅದಕ್ಕಿಂತ ಹಿಂದಕ್ಕೆ ಹೋಗ್ಬಿಟ್ರೆ ಪ್ಲೇಗಳು ಕೊಟ್ಬಿಡೋಣ, ಸುಮ್ಮನಿರೋ ಪ್ಲೇಗ್ ಕೊಡ್ತಾರೆ.
ನೀವು ಅದು ಕಲ್ತ್ಕೊಳ್ಳಿಲ್ವೇನ್ರಿ? ನೀವು ಯಾವ ಮಂತ್ರಿ ರೀ? ಕಲ್ತ್ಕೊಳ್ರಿ ನಿಮ್ಮ ಕೊಲಿಗ ಹತ್ರ. ಅದಾರು ಹೇಳ್ಬೇಕಲ್ಲ, ಯಾತಕ್ಕೆ 3,000 ರೂಪಾಯಿಗೆ ಸೈಟ್ ಹೋಗುತ್ತೆ? ಹೆಂಗೆ ಹೋಗುತ್ತದ ಆ ಥರ? ಯಾರೂ CM ಪಾರ್ವತಿ ಅವರ ವೈಫ್ ಮೇಲಿರುವಂಥ ಕೇಸಿಗೆ ಬಂದು ಪ್ರತಿಕ್ರಿಯೆ ಕೊಡಿ ಅಂತ ಹೇಳ್ತಿಲ್ಲ, ಬಿಕಾಸ್ ಇದು ಕೋರ್ಟಲ್ಲಿದೆ ಅಂತ ಅರಿವಿದೆ. ಬೇರೆ ಹೇಗೆ ಬಂದಿರೋದ್ರಿಂದ ಬೇರೆ ಯಾಕೆ ಅದಕ್ಕೆ SIT ಬೇಡವಾ? ಅದಕ್ಕೆ ನ್ಯಾಯಾಂಗ ತನಿಖೆ ಬೇಡವಾ? ಪುಕ್ಕಟ್ಟೆ ಯಾರೊಂದು ಸ್ಟ್ಯಾಂಡರ್ಡ್ ಆಫೀಸರ್ ಇಲ್ವಾ ನಿಮ್ಗೆ ಅದಕ್ಕೆ ಸಜೆಷನ್ ಕೊಡಕ್ಕೆ? ಓಡೋಗ್ತೀವಿ ಅಂತಂದರೆ ಅಬ್ಸ್ಕಾಂಡರ್ ಅಲ್ಲ ಕ್ವಶನ್ ಅದು. ಈ ಮಧ್ಯೆ ಒಂದು ಪುಸ್ತಕ ಬೇರೆ ಬಿಟ್ಟಿದ್ದಾರೆ. ಪುಸ್ತಕ ಸತ್ಯತೆ, ಪ್ರಕರಣದ ಸತ್ಯಾಸತ್ಯತೆ, ಕೋರ್ಟ್ನ ಆದೇಶ ಅಂತ. ಫಸ್ಟ್ ಪಾಯಿಂಟು, ಪುಸ್ತಕ ಇವರು ಬಿಟ್ಬಿಟ್ರೆ ಓದೋನ್ ಬೇಕಲ್ಲ. ಟಿವಿನಲ್ಲಿ ಎಳೆಯಾಗಿ ನಿಧಾನವಾಗಿ ವರ್ಣಿಸಿ ದೃಶ್ಯಗಳ ಸಮೇತ ಮೂವಿಂಗ್ ವಿಡಿಯೋ ಸಮೇತ ತೋರಿಸಿದ್ರೇನೇ ನೋಡೋದು ಕಷ್ಟ ಇದೆ ಪರಿಸ್ಥಿತಿ ನಮ್ಮ ಹತ್ರ. ನೋಡ್ರಪ್ಪ ಒಂಚೂರು ತಿಳ್ಕೊಳ್ರಪ್ಪ ಅಂದರೆ ಅಯ್ಯೋ ಬಿಡು ಬೆಜ್ಜಾನಿದೆ ಅಂತ ಅಂದ್ಬಿಟ್ಟು ಅದು ಯಾವ್ಯಾವುದೋ ಸೀರಿಯಲ್ ಲೆವೆಲ್ಗೆ ಹೋಗ್ತಾ ಇರ್ತಾರೆ ಅವ್ರ ಪಡೆಗವರು. ಎಂಟರ್ಟೈನ್ಮೆಂಟ್ ಬೇಕು, ಹೋಗ್ತಾ ಇರ್ತಾರೆ ಸೀರಿಯಲ್ಗಳಿಗೆ. ಗೊತ್ತಾಗತ್ತಲ್ಲ ನಮ್ಗೆ ವಾರದಿಂದ ವಾರಕ್ಕೆ ಯಾವುದಕ್ಕೆ ಹೋಗ್ತಾರೆ ಜನ ಅಂತ. ಬಟ್ ಬೈಯೋದು ಮಾತ್ರ ನಮ್ಮನೆ ಏನು ಮಾಡ್ತಾಯಿಲ್ಲ ಮಾಧ್ಯಮದವರು, ಎತ್ತುತ್ತಾ ಇಲ್ಲ ವಿಷಯನ ಅಂತ. ಎತ್ಬಿಟ್ಟು ಏನು ಉಪ್ಪಿಗೆ ಹಾಕೊಂಡು ನೆಕ್ಕಕ್ಕೆ ನೋಡದೇ ಇದ್ಮೇಲೆ ಸ್ಟಿಲ್. ಇನ್ನು ಪುಸ್ತಕ ಓದೋದು ಯಾರಪ್ಪ ಓದೋದು ಅದನ್ನು? ಅದೇ ಪುಸ್ತಕ ವಿರುದ್ಧವಾಗಿ ಇದ್ದಿದ್ರೆ ಅದನ್ನ ಏನ್ ಮಾಡಿರ್ತಾ ಇದ್ರು? ಯಾವುದೂ ಇಲ್ಲ, ಅದು ಓದೋದೇ ಇಲ್ಲ ಯಾವನು. ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ, ಇಸ್ಕೊಂಡು ಬಿಸಾಕ್ಬಿಟ್ಟು ಹೋಗ್ತಾರೆ. ಅದು ಎತ್ತದ ಮೇಲೆ ಕೋರ್ಟ್ ಆದೇಶಗಳ ಸತ್ಯತೆಯನ್ನು ಇಟ್ಕೊಂಡು ಏನು ಲಾ ಸ್ಟೂಡೆಂಟ್ಗಳು ನಮ್ಮ ಜನ ಸ್ಟಡಿ ಮಾಡಕ್ಕೆ ಪೇಪರ್ನೇ ಹೆಡ್ಲೈನ್ ಓದಿ ಹಾಕೋ ಟೈಮಿಗೆ ಬಂದುಬಿಟ್ಟಿದ್ದಾರೆ ನಮ್ಮವರು. ಯಾರೋ ಕೆಲವರು ಮಾತ್ರ ಸ್ವಲ್ಪ ಡೀಟೇಲಾಗಿ ಒಂಚೂರು 4 ಮಾತು ಜಾಸ್ತಿ ಓದ್ಕೋತಾ ಇದ್ದಾರೆ, ಆ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ. ಪೇಪರ್ನೇ ಅರ್ಧ ಗಂಟೆ ಓದ್ತಾ ಇದ್ದಿದ್ದನ್ನು 5 ನಿಮಿಷಕ್ಕೋ 4 ನಿಮಿಷಕ್ಕೋ 6 ನಿಮಿಷಕ್ಕೋ ಬಂದು ಕೂತಿದ್ದಾರೆ ಜನ. ಇನ್ನೂ ಪುಸ್ತಕ ಹಿಡ್ಕೊಂಡು ಸ್ಟಡಿ ಮಾಡ್ತಾರೆ ಬೇರೆ. ಒಳ್ಳೆ ಪ್ರಿಂಟ್ ಇನ್ನೂ ಒಂದು 10,000 ಕಾಸಿದ್ದವನು ಯಾವನು? ತಗೊಳ್ಳೋರು ಅಯ್ಯೋ